ಈ ರಂಜಾನ್ ತಿಂಗಳಲ್ಲಿ ತುಂಬಾನೇ ತಪ್ಪು ಕಲ್ಪನೆಗಳಿದೆ. ತೂಕ ಕಳ್ಕೊಳ್ಳೋದಾಗಿರಬಹುದು, ವ್ಯತಿರಿಕ್ತವಾಗಿ ತೂಕ ಹೆಚ್ಚಾಗಬಹುದು. ರಂಜಾನ್ ತಿಂಗಳಲ್ಲಿ ಏನೇನಾಗುತ್ತೆ ಅಂತ ನಾನಿಲ್ಲಿ ಹೇಳಕ್ ಬಂದಿಲ್ಲ. ನಾನಿಲ್ಲಿ ನಿಮ್ಗೆ ಬ್ಯಾಲೆನ್ಸ್ ಡಯಟ್ ಹೇಗಿರಬೇಕು ಅನ್ನೋದನ್ನ ವಿವರಿಸಲು ಬಂದಿದ್ದೀನಿ. ಬ್ಯಾಲೆನ್ಸ್ ಡಯಟ್ನಲ್ಲಿ ಏನೇನಿರುತ್ತೆ ಅಂದ್ರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಮಾಂಸದ ರೂಪದಲ್ಲಿ ಅಥವಾ ಮಾಂಸದ ಆಲ್ಟರ್ನೇಟ್ ಆಗಿರಬಹುದು, ತರಕಾರಿ ಮತ್ತು ಹಣ್ಣುಗಳು. ಈಗ ನಿಮ್ಮ ತಟ್ಟೆಯಲ್ಲಿ ಕಾಲು ಭಾಗ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಇದ್ರೆ ಇನ್ನು ಕಾಲು ತಟ್ಟೆಯಲ್ಲಿ ಮಾಂಸ ಅಥವಾ ಮಾಂಸದ ಆಲ್ಟರ್ನೇಟ್, ಇನ್ನರ್ಧ ತಟ್ಟೆಯಲ್ಲಿ ತರಕಾರಿಗಳು. ರಂಜಾನ್ ತಿಂಗಳಲ್ಲಿ ನಿಮ್ಮ ದೇಹದಲ್ಲಿನ ನೀರಿನ ಸಮತೋಲನೆ ಬಗ್ಗೆ ನೀವು ಗಮನ ಹರಿಸಬೇಕಾಗತ್ತೆ. ಸಾಕಷ್ಟು ನೀರು ಕುಡಿಬೇಕಾಗತ್ತೆ. ಕಮ್ಮಿ ಅಂದ್ರೂ 8 ಲೋಟ ನೀರು. ಅದನ್ನ ನೀವು ಬೆಳಗ್ಗೆ ಮತ್ತು ಸಾಯಂಕಾಲ ನೀವು ಉಪವಾಸ ಮುರಿತೀರಲ್ಲ, ಆಗ ಕುಡಿತಿರ್ಬೇಕಾಗತ್ತೆ. ಉಪವಾಸ ಮುರಿಬೇಕಾದ್ರೆ 1 ಅಥವಾ 2 ಖರ್ಜೂರನ ತಿಂದು ನಂತರ 1 ಲೋಟ ನೀರು ಕುಡೀರಿ ಅಥವಾ ಸೂಪ್ ತಗೊಳ್ಳಿ. ನಂತರ ಸ್ವಲ್ಪ ಸಮಯ ಕೊಟ್ಟು ನಿಮ್ಮ ಆಹಾರನ ತಗೊಳ್ಳಿ. ಪ್ರಾರ್ಥನೆಯ ನಂತರ ಆಗಿರಬಹುದು. ಇದನ್ನಿಲ್ಲಿ ನಾನು ಹೇಳಲೇಬೇಕಾಗತ್ತೆ. ಅದ್ ತಿನ್ಬೇಕು ಇದ್ ತಿನ್ಬೇಕು ಅಂತ ನಿಮ್ಗೆ ಬೈಕೆ ಬರುತ್ತೆ. ಸ್ವೀಟ್ಸ್ ನ ತಿನ್ಲೇಬೇಡಿ ನಿಮ್ಮ ಉಪವಾಸನ ಮುರಿಯುವಾಗ. ಯಾಕೆಂದ್ರೆ ಸ್ವೀಟ್ಸ್ ತಿಂದಾಗ ನಿಮ್ಮ ದೇಹದಲ್ಲಿ ಗ್ಲೂಕೋಸ್ ಲೆವೆಲ್ ಏರುಪೇರಾಗತ್ತೆ. ಸಾಯಂಕಾಲದ ನಿಮ್ಮ ಉಪವಾಸ ಮುರಿದ್ಮೇಲೆ ಆಕ್ಟಿವ್ ಆಗಿರಕ್ಕೆ ಪ್ರಯತ್ನಿಸಿ. ಅರ್ಧ ಗಂಟೆ ಅಥವಾ 45 ನಿಮಿಷ ವಾಕಿಂಗ್ ಹೋಗಿ. ಊಟ ಆದ 2 ಅಥವಾ 3 ಗಂಟೆ ನಂತರ, ಅದು ನೀವು ಉಪವಾಸ ಮುರಿದ ನಂತರ. ಜಂಕ್ ಆಹಾರ ಸೇವನೆಯಿಂದ ಆದಷ್ಟು ದೂರ ಇರಿ. ಆರೋಗ್ಯವಾಗಿರಲು ರಂಜಾನ್ ಹಬ್ಬದ ಶುಭಾಶಯಗಳು. ಅಂಡ್ ಆಲ್ ದ ಬೆಸ್ಟ್ ಇನ್ ದ ಮಂತ್ ಆಫ್ ರಂಜಾನ್.